ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಸ್ಪಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 29 ಆಗಸ್ಟ್ 2024 ಕರೆಂಟ್ ಅಫೇರ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಅದಕ್ಕೂ ಮುಂಚೆ ಕಳೆದ 3-4 ದಿನಗಳ ಕರೆಂಟ್ ಅಫೇರ್ಸ್ ಅನ್ನ ಮಿಸ್ ಮಾಡಿದ್ದೀನಿ, ಆದಷ್ಟು ಕವರ್ ಮಾಡೋಕೆ ಟ್ರೈ ಮಾಡಿದ್ದೀನಿ. ಮಂತ್ಲಿ ಕರೆಂಟ್ ಅಫೇರ್ಸ್ ಒಂದು ವಿಡಿಯೋವನ್ನು ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ 31 ಆದ್ಮೇಲೆ. ಅದರಲ್ಲಿ ಈ ತಿಂಗಳ ಸಂಪೂರ್ಣ ಪ್ರಚಲಿತ ವಿದ್ಯಮಾನಗಳ ಎಲ್ಲಾ ದಿನಗಳ ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡ್ತೀನಿ, ನೀವು ಆ ವಿಡಿಯೋನ ನೋಡ್ಕೋಬಹುದಾಗಿರುತ್ತೆ. ಸೊ 19 ತಿಂಗಳ ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇದೆ. ಜೂನ್ ತಿಂಗಳದು ಈಗ ಆಗಸ್ಟ್ ತಿಂಗಳದ್ದು ಕಂಪ್ಲೀಟ್ ಆದರೆ 20 ತಿಂಗಳದ್ದು ಅಪ್ಡೇಟ್ ಆಗುತ್ತೆ. ಜನವರಿಯಿಂದ ಡಿಸೆಂಬರ್ ತನಕ 80, ಜನವರಿಯಿಂದ ಜುಲೈ ತನಕ ಆದರೆ 70 ಆಗುತ್ತೆ. ಈ ಮಂತ್ ಅಪ್ಡೇಟ್ ಆದರೆ ಮತ್ತೆ 80 ಆಗುತ್ತೆ. ಇದು ಕೂಡ ಜನವರಿ ಟು ಆಗಸ್ಟ್. ಇಂಡಿವಿಜುವಲ್ ಆಗಿ ಸಪ್ರೇಟ್ ಆಗಿ ತಗೋತೀನಿ, ಇಲ್ಲಿವರೆಗೂ ಬಿಟ್ಟು ತಗೋತೀನಿ ಅಂದರೆ ಆವಾಗ ನಾನು ಸಪ್ರೇಟ್ ಆಗಿ ಆ ಒಂದು PDF ಅನ್ನು ಕೂಡ ಕೊಡ್ತೀನಿ. ಸ್ಕ್ರೀನ್ ಶಾಟ್ ಇದೆ, QR ಕೋಡ್ ಇದೆ, ಬೇಕಾದವರು ಪರ್ಚೇಸ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಮೊದಲನೇ ಪ್ರಶ್ನೆ, ಈ ಕೆಳಕಂಡ ಯಾವ ದಿನವನ್ನ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ? ಸೊ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುತ್ತೆ, ಆಗಸ್ಟ್ 29 ಹಾಕಿ ಮಾಂತ್ರಿಕರ ನೆನಪಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನ. ಪ್ರತಿ ವರ್ಷ ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಭಾರತ ಸರ್ಕಾರ ಆಚರಣೆ ಮಾಡ್ತದೆ. ನಮ್ಮ ಭಾರತದ ಖ್ಯಾತ ಹಾಕಿ ಆಟಗಾರರಾದಂಥ ಮೇಜರ್ ಧ್ಯಾನ್ ಚಂದ್ ಸಿಂಗ್ ಅವರ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದ ಅಂಗವಾಗಿ ಈ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗುತ್ತೆ. ತಮ್ಮ ಅದ್ಭುತ ಕ್ರೀಡಾ ಕೌಶಲ್ಯದ ಮೂಲಕ ಇಡೀ ದೇಶವೇ ಹೆಮ್ಮೆ ಪಡುವಂತ ಸಾಧನೆಯನ್ನು ಮಾಡಿದ ಹಿನ್ನೆಲೆಯಲ್ಲಿ ಅವರ ಜನ್ಮದಿನವನ್ನ ನಾವು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಣೆ ಮಾಡ್ತೀವಿ. ವೆರಿ ಇಂಪಾರ್ಟೆಂಟು, ನೋಡ್ಕೊಂಡಿರಿ. ಇವ್ರ ಕುರಿತು ಒಂದು ಆರ್ಟಿಕಲ್ನ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ, ತಪ್ಪದೇ ಹೋಗಿ ಸಂಪೂರ್ಣ ಮಾಹಿತಿಯನ್ನು ಅವ್ರ ಬಗ್ಗೆ ತಿಳ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೆಚ್ಚಿನ ಮಾಹಿತಿಯನ್ನು ಟೆಲಿಗ್ರಾಮಲ್ಲಿ ಒಂದು ಆರ್ಟಿಕಲ್ನ ಶೇರ್ ಮಾಡಿರ್ತೀನಿ, ಡೀಟೇಲ್ ಆಗಿ ಓದಿ. ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡಷ್ಟು ಅನುಕೂಲ ಆಗುತ್ತೆ. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್, ನಮ್ಮ ಖೇಲ್ ರತ್ನ ಅವಾರ್ಡ್ಸ್ ಅಂತ ಏನಿತ್ತು ಮೊದಲು, ಅದನ್ನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ಸ್ ಅಂತ ಕೂಡ ಮರುನಾಮಕರಣ ಮಾಡಲಾಗಿ ಇವರಿಗೆ ಆ ಗೌರವವನ್ನು ಕೂಡ ಕೊಡಲಾಗಿದೆ. ಇಂಪಾರ್ಟೆಂಟ್ ಆಗಿರುತ್ತೆ. ತಪ್ಪದೇ ಇವ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರೋದನ್ನ ತಪ್ಪದೇ ಓದಿ. ಈ ಕೆಳಕಂಡ ಯಾವ ರಾಜ್ಯ ಇತ್ತೀಚೆಗೆ ಮಹಿಳೆಯರ ವಿವಾಹದ ವಯಸ್ಸನ್ನ 18ರಿಂದ 21ಕ್ಕೆ ಏರಿಕೆ ಮಾಡಿದೆ? ಸರಿಯಾದ ಉತ್ತರ ಹಿಮಾಚಲ. ಮಹಿಳೆಯರ ವಿವಾಹದ ಕನಿಷ್ಠ ವಯಸ್ಸನ್ನ 18 ವರ್ಷ ಏನಿದೆ, ಇವಾಗ ಜನರಲ್ 18 ವರ್ಷ ಇದೆ, ಭಾರತದ ಎಲ್ಲ ರಾಜ್ಯಗಳು ಅಂಗೀಕಾರ ಆಗುತ್ತೆ. ಆದರೆ ರಾಜ್ಯ ಸರ್ಕಾರಗಳು ಅದನ್ನ ಬದಲಾವಣೆ ಕೂಡ ಮಾಡ್ಕೋಬಹುದು. ಹರಿಯಾಣ ರಾಜ್ಯದ ವಿಧಾನಸಭೆ ತನ್ನ ವಿಧಾನಸಭೆಯಲ್ಲಿ 18 ವರ್ಷ ಇದ್ದಂತ ವಯೋಮಿತಿಯನ್ನ 21 ವರ್ಷಕ್ಕೆ ಏರಿಕೆ ಮಾಡುವ ಮಸೂದೆಯನ್ನ ಅಂಗೀಕಾರ ಮಾಡಿದೆ. ಆರೋಗ್ಯ, ಸಾಮಾಜಿಕ ನ್ಯಾಯ, ಸಬಲೀಕರಣ ಸಚಿವರಾದ ಧಾನಿ ರಾಮ್ ಶಾಂಡಿಲ್ ಅವರು ಮಂಡಿಸಿದಂತ ಹಿಮಾಚಲ ಪ್ರದೇಶದ ಬಾಲ್ಯ ವಿವಾಹ ನಿಷೇಧ ತಿದ್ದುಪಡಿ ಕಾಯ್ದೆ 2024ಕ್ಕೆ ಧ್ವನಿ ಮತದ ಮೂಲಕ ಅಂಗೀಕಾರ ಮಾಡಲಾಗಿದೆ. ಈ ತಿದ್ದುಪಡಿ ಮಸೂದೆಯನ್ನ ಇನ್ನು ಅಂಕಿತಕ್ಕಾಗಿ ರಾಜ್ಯಪಾಲ ಶಿವಪ್ರತಾಪ್ ಶುಕ್ಲಾ ಅವರಿಗೆ ಕಳಿಸಿಕೊಡಲಾಗುತ್ತೆ. ಸೊ ಅಲ್ಲಿಯ ರಾಜ್ಯಪಾಲರು ಅವರು. ಓಕೆ, ಇದು ನಿಮಗೆ ಗೊತ್ತಿರಲಿ. ಈ ಮಸೂದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ಕ್ಕೆ ತಿದ್ದುಪಡಿ ತರಲು ಉದ್ದೇಶವನ್ನ ಇಟ್ಕೊಂಡು ಮಾಡಲಾಗಿರೋ ಮಸೂದೆಯಾಗಿದೆ. ಹಳೆಯ ಕಾಯ್ದೆ ಅಡಿಯಲ್ಲಿ ವಿವಾಹದ ಕನಿಷ್ಠ ವಯಸ್ಸನ್ನ ಮಹಿಳೆಯರಿಗೆ 18, ಪುರುಷರಿಗೆ 21 ಮಾಡಲಾಗಿತ್ತು. ಇತ್ತೀಚೆಗೆ NSG ಮತ್ತು SBIನ ನೂತನ ಅಧ್ಯಕ್ಷರಾಗಿ ಕ್ರಮವಾಗಿ ಯಾರು ಆಯ್ಕೆಯಾಗಿದ್ದಾರೆ? ಎರಡು ಬೇರೆ ಬೇರೆ ನೇಮಕಾತಿಗಳು ಇವು, ನೀವಿಲ್ಲಿ ಐಡೆಂಟಿಫೈ ಮಾಡ್ಬೇಕಷ್ಟೆ. ಸೊ NSG ಮತ್ತು SBI ಕ್ರಮವಾಗಿ ಅವರ ಹೆಸರುಗಳನ್ನ ಕೊಟ್ಟಿದ್ದೀನಿ, ಆನ್ಸರ್ ಅನ್ನ ಮಾಡುವ ಪ್ರಯತ್ನವನ್ನ ನೀವು ಮಾಡ್ಬೋದು. ಸರಿಯಾದ ಉತ್ತರ NSGಗೆ B ಶ್ರೀನಿವಾಸ್ ಅವರು ಮತ್ತು SBIಗೆ ಚಲ್ಲಾ ಶ್ರೀನಿವಾಸುಲು ಅವರು ಆಯ್ಕೆ ಆಗಿರ್ತಾರೆ. ಸೇಮ್ ನೇಮ್ ಇದೆ, ನೆನಪಲ್ಲಿ ಇಟ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಈ ರೀತಿ ಕ್ವಶನ್ ಅನ್ನ ನೀಡಲಾಗಿದೆ. NSGಯ ನೂತನ ಮುಖ್ಯಸ್ಥರು ಶ್ರೀನಿವಾಸ್. ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಗಳಿಗೆ ಹೆಸರಾಗಿರುವ ದೇಶದೊಳಗೆ ಭಯೋತ್ಪಾದಕ ಚಟುವಟಿಕೆಗಳು ನಡೆಯದಂತೆ ನಿಗಾ ಇಡುವಂತಹ ರಾಷ್ಟ್ರೀಯ ಭದ್ರತಾ ಪಡೆ. ಓಕೆ, NSG ಇದರ ಮುಖ್ಯಸ್ಥರಾಗಿ ಹಿರಿಯ IPS ಅಧಿಕಾರಿ B ಶ್ರೀನಿವಾಸ್ ಅವರು ಬುಧವಾರ ನೇಮಕಗೊಂಡಿದ್ದಾರೆ. NSG ಮಹಾನಿರ್ದೇಶಕರ ಹುದ್ದೆಗೆ ಶ್ರೀನಿವಾಸ್ ನೇಮಕಕ್ಕೆ ಕೇಂದ್ರ ಸಚಿವ ಸಂಪುಟ ಸಮಿತಿ ಏನಿತ್ತು ಅದು ಅನುಮೋದನೆಯನ್ನು ಕೊಟ್ಟಿದೆ. ಶ್ರೀನಿವಾಸ್ ಅವರ ಅಧಿಕಾರದ ಅವಧಿ 2027ರ ಆಗಸ್ಟ್ 31ರವರೆಗೆ ಇರುತ್ತೆ ಅಂತ ಸಿಬ್ಬಂದಿ ಸಚಿವಾಲಯದ ಆದೇಶದಲ್ಲಿ ಕೊಡಲಾಗಿದೆ. ನಮ್ಮ ಶ್ರೀನಿವಾಸ್ ಅವರು 92ನೇ ಬ್ಯಾಚ್ನ ಬಿಹಾರ ಕೇಡರ್ನ IPS ಅಧಿಕಾರಿಯಾಗಿದ್ದಾರೆ. ಇದೇ ವರ್ಷ ಫೆಬ್ರವರಿಯಿಂದ ಅವರು ಬಿಹಾರ ಪೊಲೀಸ್ ಅಕಾಡೆಮಿಯ ನಿರ್ದೇಶಕರಾಗಿ ಕೆಲಸ ಮಾಡಿರ್ತಾರೆ. ಇನ್ನು ಚಲ್ಲಾ ಶ್ರೀನಿವಾಸುಲು ಅವರು SBIನ ನೂತನ ಅಧ್ಯಕ್ಷರಾಗಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಅಧ್ಯಕ್ಷರಾಗಿ ಚಲ್ಲಾ ಶ್ರೀನಿವಾಸುಲು ಬುಧವಾರ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಹಾಲಿ SBIನ ಅಧ್ಯಕ್ಷರಾದ ದಿನೇಶ್ ಕುಮಾರ್ ಖಾರಾ ಅವರು ಆಗಸ್ಟ್ 28ರಂದು ನಿವೃತ್ತಿ ಹೊಂದಿದ್ದಾರೆ. ಹಾಗಾಗಿ ಹಣಕಾಸು ಸೇವಾ ಸಂಸ್ಥೆಗಳ ಬ್ಯೂರೋದಿಂದ ಶ್ರೀನಿವಾಸುಲು ಅವರನ್ನು ಆಯ್ಕೆ ಮಾಡಲಾಗಿದೆ.
ಆಪಲ್ ಕಂಪನಿಯ ನೂತನ CFO ಆಗಿ ಯಾರನ್ನ ಆಯ್ಕೆ ಮಾಡಲಾಗಿದೆ? ಇವರು ಭಾರತೀಯ ಮೂಲದವರು. ಸರಿಯಾದ ಉತ್ತರ ಕೆಮನ್ ಫರಿಕ್. ಭಾರತೀಯ ಮೂಲದ ಇಂಜಿನಿಯರ್ ಕೆವನ್ ಪರೇಖ್ ಅವರನ್ನ ಮುಂದಿನ ಮುಖ್ಯ ಹಣಕಾಸು ಅಧಿಕಾರಿ CFO ಆಗಿ ಆಪಲ್ ಸಂಸ್ಥೆ ನೇಮಕಾತಿ ಮಾಡಿದೆ. ಕಾರ್ಪೊರೇಟ್ ಸೇವೆಗಳಿಗೆ ಸ್ಥಳಾಂತರಗೊಳಿಸುವ ಲ್ಯೂಕಾ ಮೆಸ್ಟ್ರಿ ಅವರ ಉತ್ತರಾಧಿಕಾರಿಯಾಗಿ ಪರೇಖ್ 2025 ಜನವರಿ 1ರಂದು ಈ ಹುದ್ದೆಯನ್ನು ವಹಿಸಿಕೊಳ್ತಾರೆ. ಪರೇಖ್ ಅವರು 11 ವರ್ಷಗಳಿಂದ ಆಪಲ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಕಂಪನಿಯ ಹಣಕಾಸು ಕಾರ್ಯತಂತ್ರ ಮತ್ತು ಕಾರ್ಯಾಚರಣೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇತ್ತೀಚೆಗೆ ಕೆಳಕಂಡ ಯಾವ ಜನಪ್ರಿಯ ಮೆಸೇಜಿಂಗ್ ಅಪ್ಲಿಕೇಶನ್ ಸುಲಿಗೆ, ಜೂಜಾಟ ಸೇರಿದಂತೆ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವುದರಿಂದ ಭಾರತ ಸರ್ಕಾರ ಅದನ್ನು ನಿಷೇಧ ಮಾಡಲು ಚಿಂತಿಸಿದೆ? ವಾಟ್ಸಪ್, ಫೇಸ್ಬುಕ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದ ಉತ್ತರ ಟೆಲಿಗ್ರಾಮ್. ಜನಪ್ರಿಯ ಮೆಸೇಜಿಂಗ್ ಅಪ್ಲಿಕೇಶನ್ ತಾಣವಾದ ಟೆಲಿಗ್ರಾಮ್ ಈಗ ಸುಲಿಗೆ, ಜೂಜಾಟ ಸೇರಿದಂತೆ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ಕಾರಣ ಭಾರತ ಸರ್ಕಾರ ನಿಷೇಧಿಸುವ ಬಗ್ಗೆ ಗಂಭೀರ ಚಿಂತನೆ ನಡೆಸಿದೆ. ವರದಿಗಳ ಪ್ರಕಾರ ಅಧಿಕಾರಿಗಳು ಈಗಾಗಲೇ ತನಿಖೆ ಆರಂಭಿಸಿದ್ದಾರೆ. ತನಿಖೆಯಲ್ಲಿ ಲಭ್ಯವಾಗುವ ಮಾಹಿತಿ ಆಧರಿಸಿ ಅದನ್ನು ನಿಷೇಧ ಮಾಡಲಾಗುತ್ತೆ. ಇತ್ತೀಚೆಗೆ ಫ್ರಾನ್ಸ್ನಲ್ಲಿ ಟೆಲಿಗ್ರಾಮ್ನ CEO ಆದಂಥ ಪಾವೆಲ್ ಡ್ಯುರೋ ಅವರನ್ನು ಬಂಧಿಸಲಾಗಿದೆ. ವಂಚನೆ, ಮಾದಕ ದ್ರವ್ಯ, ವಸ್ತುಗಳ ಕಳ್ಳ ಸಾಗಣೆ, ಸೈಬರ್ ಮತ್ತು ಸಂಘಟಿತ ಅಪರಾಧಗಳು ಹಾಗೂ ಭಯೋತ್ಪಾದನೆಗೆ ಕುಮ್ಮಕ್ಕು ಸೇರಿದಂತೆ ಹಲವಾರು ಆರೋಪಗಳು. ಪ್ರಾಥಮಿಕ ತನಿಖೆಯ ಭಾಗವಾಗಿ ಅಪ್ರಾಪ್ತ ವಯಸ್ಕರ ವಿರುದ್ಧ ಹಿಂಸಾಚಾರ ತಡೆಯುವ ಕಚೇರಿಯ ಅಧಿಕಾರಿಗಳು ಈ ಮಾಹಿತಿಗಳನ್ನು ಸಂಗ್ರಹಿಸಿರ್ತಾರೆ. ಇದು ಇಷ್ಟು ಆದರೆ ಮತ್ತೊಂದು ನಮ್ಮ ದೇಶದಲ್ಲಿ ಆಗಿರುವಂಥ ಅಪಾಯ ಬಹಳ ದೊಡ್ಡದು. ಅಂದರೆ ಈ ಎಲ್ಲ ಅಪಾಯಗಳ ಜೊತೆ ಪ್ರಶ್ನೆ ಪತ್ರಿಕೆ ಸೋರಿಕೆ. ಟೆಲಿಗ್ರಾಮ್ ಈಗಾಗಲೇ ತಪ್ಪು ಮಾಹಿತಿ, ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವುದಕ್ಕೆ ತೀವ್ರ ಟೀಕೆಗೆ ಗುರಿಯಾಗಿತ್ತು. UGC ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಈ ತಾಣದ ಮೂಲಕವೇ ಸೋರಿಕೆಯಾಗಿದ್ದು, ಇದೇ ತಾಣದ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು 5,000ದಿಂದ 10,000ಕ್ಕೆ ಮಾರಾಟ ಆಗುತ್ತೆ. ಜೊತೆಗೆ ಸಿನಿಮಾಗಳ ಪೈರಸಿ ಕೂಡ ಈ ಒಂದು ಟೆಲಿಗ್ರಾಮಲ್ಲಿ ಅತಿ ಹೆಚ್ಚು ಆಗುತ್ತೆ. ಈ ಎಲ್ಲ ಕಾರಣಗಳಿಂದ ಇದನ್ನು ನಿಷೇಧ ಮಾಡುವಂಥ ಸಾಧ್ಯತೆಗಳು ಅತಿ ಹೆಚ್ಚು ಜಾಸ್ತಿ ಇದೆ. 2023 ಅಕ್ಟೋಬರ್ನಲ್ಲಿ ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಟೆಲಿಗ್ರಾಮ್ ಮತ್ತು ಇತರ ಸಾಮಾಜಿಕ ಮಾಧ್ಯಮ ತಾಣಗಳಿಗೆ ನೋಟಿಸ್ ಹೊರಡಿಸಿ ತಮ್ಮ ತಾಣಗಳಲ್ಲಿರುವ ಮಕ್ಕಳ ಲೈಂಗಿಕ ನಿಂದನೆ ಸಂಬಂಧಿಸಿದ ವಸ್ತುಗಳನ್ನು ತೊಡೆದು ಹಾಕುವಂತೆ ನಿರ್ದೇಶನ ಕೊಟ್ಟಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಇವರಿಗೆ ವಾರ್ನಿಂಗ್ ಕೂಡ ಕೊಡಲಾಗಿತ್ತು ಈ ಮೊದಲೇನೆ. ಸೊ ಇವಾಗ ಸ್ನೇಹಿತರೆ, ನಾವು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಮಾಹಿತಿಗಳನ್ನು ಶೇರ್ ಮಾಡ್ತಾ ಇದ್ದೀವಿ. ಮುಂಬರುವ ದಿನಗಳಲ್ಲಿ ಒಂದು ಪಕ್ಷ ಟೆಲಿಗ್ರಾಮ್ ಏನಾದ್ರು ಬ್ಯಾನ್ ಆದರೆ ವಾಟ್ಸಪ್ ಗ್ರೂಪನ್ನು ಮಾಡಲಾಗಿದೆ. ನೀವು ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಅಥವಾ ಈಗ ಟೆಲಿಗ್ರಾಮಲ್ಲೇ ವಾಟ್ಸಪ್ ಲಿಂಕನ್ನು ಕೂಡ ನಾನು ಪ್ರೊವೈಡ್ ಮಾಡಿದ್ದೀನಿ. ತಪ್ಪದೇ ಹೋಗಿ ಎಲ್ಲರೂ ಅಲ್ಲಿ ಜಾಯ್ನ್ ಆಗಿ. ವಾಟ್ಸಪ್ ಚಾನಲಲ್ಲಿ ನಿಮಗೆ ಇಲ್ಲಿ ಏನು ನೋಟ್ಸ್ಗಳು, ಕ್ಲಾಸ್ ನೋಟ್ಸ್ಗಳು ಏನು ಬರ್ತಿತ್ತು ಆ ನೋಟ್ಸ್ಗಳನ್ನೆಲ್ಲ ವಾಟ್ಸಪ್ ಚಾನಲಲ್ಲಿ ನಿಮಗೆ ಕೊಡಲಾಗುತ್ತೆ, ಒಂದು ಪಕ್ಷ ಟೆಲಿಗ್ರಾಮು ಬ್ಯಾನ್ ಆದರೆ. ಇಲ್ಲ ಅಂದರೆ ಟೆಲಿಗ್ರಾಮ್ ಬ್ಯಾನ್ ಆಗೋಕ್ಕೂ ಮುಂಚೆ ಮ್ಯೂಚುವಲ್ ಆಗಿ ಎರಡು ಕಡೆ ಒಂದೇ ಕಂಟೆಂಟನ್ನು ಕೊಡಲಾಗುತ್ತೆ. ಟೆಲಿಗ್ರಾಮ್ ಏನಾದ್ರು ಬ್ಯಾನ್ ಆದರೆ ಪ್ರತಿನಿತ್ಯ ನಾವೇನು ಕಂಟೆಂಟ್ ಕೊಡ್ತಿದ್ವಿ ಅದನ್ನು ವಾಟ್ಸಪ್ ಚಾನಲಲ್ಲಿ ಕಂಟಿನ್ಯೂ ಮಾಡಲಾಗುತ್ತೆ. ಇತ್ತೀಚೆಗೆ ಭಾರತ ಬಯೋಟೆಕ್ನಿಂದ ಕೆಳಕಂಡ ಯಾವುದಕ್ಕೆ ಲಸಿಕೆಯನ್ನು ಸಿದ್ಧಪಡಿಸಲಾಗಿದೆ? ಸರಿಯಾದ ಉತ್ತರ ಕಾಲರ. ಕೋವಿಡ್ ಲಸಿಕೆ ಬಿಡುಗಡೆ ಮಾಡಿದ್ದಂಥ ಹೈದರಾಬಾದ್ನ ಲಸಿಕಾ ತಯಾರಿಕಾ ಕಂಪನಿ ಭಾರತ್ ಬಯೋಟೆಕ್ ಇವಾಗ ಕಾಲರ ರೋಗದ ವಿರುದ್ಧ ಅಭಿವೃದ್ಧಿಪಡಿಸಿದ ಹಿಲ್ಚೋಲ್ ಹೆಸರಿನ ಓರಲ್ ಲಸಿಕೆಯನ್ನು ಮಂಗಳವಾರ ಬಿಡುಗಡೆ ಮಾಡಿದೆ. ಇದು 2 ಡೋಸ್ ಲಸಿಕೆಯಾಗಿದ್ದು, ಮೊದಲ ಡೋಸ್ ಹಾಕಿದ 14 ದಿನಕ್ಕೆ ಎರಡನೇ ಡೋಸನ್ನು ಹಾಕಲಾಗುತ್ತೆ. 1 ವರ್ಷ ಮೇಲ್ಪಟ್ಟ ಮಕ್ಕಳು ಇದನ್ನು ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಅಮೆರಿಕ ಪ್ರಾಯೋಜಿತ ಹಿಲ್ಲೆಮನ್ ಲ್ಯಾಬೋರೇಟರಿಯಿಂದ ಪರವಾನಗಿ ಪಡೆದು ಹಿಲ್ಚೋಲ್ BBV131 ಅಭಿವೃದ್ಧಿಪಡಿಸಿರುವುದಾಗಿ ಭಾರತ್ ಬಯೋಟೆಕ್ ಹೇಳಿಕೊಂಡಿದ್ದು, ಈ ಲಸಿಕೆಯ ಸುರಕ್ಷತೆ, ಇಮ್ಯುನೋಜೆನಿಟಿ ಮತ್ತು ಪರಿಣಾಮಕಾರಿತ್ವವನ್ನು ದೃಢಪಡಿಸಲಾಗಿದೆ. ಭಾರತದ ಔಷಧ ನಿಯಂತ್ರಕರು ಇದಕ್ಕೆ ಅನುಮತಿಯನ್ನು ನೀಡಿದ್ದು, ವಿಶ್ವದ ಇತರೆಡೆ ಕೂಡ ಅನುಮತಿಯನ್ನು ಪಡೆಯಲಾಗಿದೆ. ಕಾಲರ ನಿಯಂತ್ರಣಕ್ಕೆ ಇದು ಅಗತ್ಯವಾಗಿದ್ದು, ಪ್ರತಿ ವರ್ಷ ವಿಶ್ವಾದ್ಯಂತ 100 ದಶಲಕ್ಷ ಡೋಸ್ ಲಸಿಕೆಗಳಿಗೆ ಬೇಡಿಕೆ ಇರುತ್ತದೆ. ಈಗ ಕೇವಲ ಒಂದೇ ತಯಾರಿಕಾ ಕಂಪನಿಯಾಗಿರುವ ಕಾರಣ ಲಸಿಕೆಯ ಕೊರತೆ ಎದುರಾಗಲಿದೆ. ಕೊರತೆಯನ್ನು ಭಾರತ್ ಬಯೋಟೆಕ್ ನೀಗಿಸುವ ಆಶಾವಾದವಿದೆ ಅಂತ ಹೇಳಲಾಗ್ತಾ ಇದೆ.
ಸೊ ಈ ವರ್ಷ ಕಾಲಾರ ರೋಗಕ್ಕೆ 5,900 ಜನ ಬಲಿಯಾಗಿದ್ದಾರೆ. 2021ರಿಂದ ಕಾಲಾರ ಪ್ರಕರಣಗಳು ಮತ್ತು ಸಾವುಗಳು ಹೆಚ್ಚುತ್ತಿದ್ದು 2023ರ ಆರಂಭದಿಂದ ಈ ವರ್ಷದವರೆಗೆ ಮಾರ್ಚ್ವರೆಗೆ 31 ದೇಶಗಳಲ್ಲಿ 8,24,479 ಪ್ರಕರಣಗಳು ದಾಖಲಾಗಿದ್ದು ಅದರಲ್ಲಿ 5,900 ಜನ ಮರಣ ಹೊಂದಿರೋದನ್ನು ಈ ಒಂದು ಕಾಯಿಲೆಯ ತೀವ್ರತೆಯ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಜೊತೆಗೆ ಈ ಒಂದು ಲಸಿಕೆಯ ಮಹತ್ವದ ಬಗ್ಗೆನೂ ಕೂಡ ನಮಗೆ ತಿಳಿಸ್ಕೊಡುತ್ತೆ. ನೆಕ್ಸ್ಟ್ ಈ ದಿನದ ಪ್ರಶ್ನೆ, ವಿಶ್ವದ ಎರಡನೇ ಅತಿ ದೊಡ್ಡ ವಜ್ರ ಯಾವ ದೇಶದಲ್ಲಿ ಪತ್ತೆಯಾಗಿದೆ? ದಕ್ಷಿಣ ಆಫ್ರಿಕಾ, ಬೋಟ್ಸ್ವಾನಾ, ಅಮೆರಿಕಾ, ಕೆನಡಾ. ಉತ್ತರವನ್ನ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಪೇಯ್ಡ್ ನೋಟ್ಸ್ ಏನಾದ್ರು ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡಿ. ಫ್ರೀ ಕ್ಲಾಸ್ ನೋಟ್ಸ್ ಬೇಕು ಅಂದರೆ ಟೆಲಿಗ್ರಾಮಲ್ಲಿದೆ, ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಟೆಲಿಗ್ರಾಮಲ್ಲಿ ನಿಮ್ಗೆ ಏನು ನೋಟ್ಸ್ ಕೊಡ್ತೀವೋ ಅದನ್ನೇ ವಾಟ್ಸಪ್ ಚಾನಲಲ್ಲಿ ಕೊಡ್ತೀವಿ. ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇದೆ, ಜಾಯ್ನ್ ಆಗ್ಬೋದು. ಸಿಗೋಣ ಮತ್ತೊಂದು ವಿಡಿಯೋ. ಎಲ್ರಿಗೂ ಧನ್ಯವಾದಗಳು.